ವೆಲ್ಕಮ್ ಬ್ಯಾಕ್ ಟು ವಿದೇಶ್ರೀಸ್ ವ್ಲಾಗ್. ಸೊ ಇವತ್ತು ವ್ಲಾಗ್ನ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಬಿಕಾಸ್ ಈಗ ನಾವು ಹೋಗ್ತಾ ಇರೋದು ಮೇಳಕ್ಕೆ ಆ್ಯಂಡ್ ಫ್ರೆಂಡ್ಸ್ ಗ್ಯಾಂಗ್ ಎಲ್ಲ ನಾವು ಮೇಳಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲೇ ಲೇಔಟ್ ಗ್ರೌಂಡಲ್ಲಿ ಮೇಳ ಆರ್ಗನೈಸ್ ಮಾಡ್ಕೊಂಡಿದ್ದಾರೆ. ಪ್ರತಿ ವರ್ಷವೂ ಮೇಳ ಆರ್ಗನೈಸ್ ಮಾಡ್ಕೋತಾರೆ. ಸೊ ನಾವು ಲಾಸ್ಟ್ ಇಯರ್ ಹೋಗಿರಲಿಲ್ಲ, ಸೊ ಈ ಇಯರ್ ಹೋಗೋಣ ಅಂತ ಅಂದ್ಕೊಂಡು ಎಲ್ಲನೂ ರೆಡಿ ಮಾಡಿ ಹೋಗ್ತಾ ಇದ್ದೀವಿ. ಎಲ್ಲ ಅರೇಂಜ್ ಎಲ್ಲ ಮಾಡಿಕೊಂಡು ಹೊರಡ್ತಾ ಇದ್ದೀವಿ. ಬೆಳಗ್ಗೆನೇ ಹೋಗಬೇಕಾಗಿತ್ತು, ಬಟ್ ಕೆಲಸಗಳಿರುತ್ತಲ್ವ ಎಲ್ಲರಿಗೂ ಮನೆಯಲ್ಲಿ. ಸೊ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಈಗ ಹೊರಡ್ತಾ ಇದ್ದೀವಿ. ಸೊ ನೋಡೋಣ, ಸ್ವದೇಶಿ ಮೇಳ ಅಂತ ಹೇಳ್ಬಿಟ್ಟು ಇದರ ಹೆಸರು. ಸೊ ಆಲ್ಮೋಸ್ಟ್ ಒಂದು 8 ಇಯರ್ಸಿಂದ ಮಾಡ್ತಾ ಇದ್ದಾರೆ ಇದನ್ನು. ನಾನು ಯಾವತ್ತೂ ಲಾಗ್ ಮಾಡಿರಲಿಲ್ಲ. ಸೊ ಹಾಗಾಗಿ ಇವತ್ತು ಲಾಗ್ ಮಾಡಿ ನಿಮಗೂ ಕೂಡ ತೋರಿಸೋಣ ಸ್ವದೇಶಿ ಮೇಳದಲ್ಲಿ ಏನೇನಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಲೆಟ್ಸ್ ಸ್ಟಾರ್ಟ್ ದ ಲಾಗ್. ಸೊ ನಮ್ಮ ಮನೆಯಿಂದ ಲೇಔಟ್ ಗ್ರೌಂಡ್ ಬಂದು ಒಂದು ಆಲ್ಮೋಸ್ಟ್ 10 to 15 ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸಲ್ಲೇ ಇದೆ. ಸೊ ತುಳಸಿ ಆಂಟಿ ಮನೆ ಕೂಡ ಇಲ್ಲೇ ಡೆಡ್ ಎಂಡಲ್ಲೇ ಇರೋದು, ಅಂದರೆ ಲೇಔಟ್ ಗ್ರೌಂಡ್ ಹತ್ರನೇ ಇರೋದು. ಸೊ ಎಲ್ಲರೂ ಒಟ್ಟಿಗೆ ಬಂದು ತುಳಸಿ ಆಂಟಿ ಆಮೇಲೆ ಜಾಯ್ನ್ ಆದರು. ಸೊ ನೀವು ನೋಡ್ತಿರ್ಬೋದು ಮೇಳದಲ್ಲಿ ಹಸುವಿಂದು ಎಲ್ಲ ಇತ್ತು, ಹಸು ಸಂತೆ ಥರ ಎಲ್ಲ ಮಾಡಿದರು. ಆ್ಯಂಡ್ ಇದು ಬಂದು ದೇಸಿ ಹಸು ಥರ ಇತ್ತು, ಅಂದರೆ ಚಿಕ್ಕ ಚಿಕ್ಕ ಹಸುಗಳೆಲ್ಲ ಬರ್ತಾವಲ್ಲ ಆ ಥರ ಇತ್ತು. ಆ್ಯಂಡ್ ಹಾಗೆ ರಂಗೋಲಿಯಲ್ಲಿ ಕಲರ್ಫುಲ್ಲಾಗಿ ರಂಗೋಲೀಸ್ ಕೂಡ ಹಾಕಿದರು. ಆ್ಯಂಡ್ ಇದು ಬಂದು ನೋಡಿ ಎಣ್ಣೆ ಎಕ್ಸ್ಟ್ರಾಕ್ಟ್ ಮಾಡ್ತಾರಲ್ಲ, ಆಯಿಲ್ ಎಕ್ಸ್ಟ್ರಾಕ್ಷನು. ಸೊ ಎಣ್ಣೆ ಆಗಿನ ಕಾಲದಲ್ಲಿ ಹೇಗೆ ತಯಾರಿಸ್ತಿದ್ರು ಅಂತ ಹೇಳ್ಬಿಟ್ಟು ಅದನ್ನು ಕೂಡ ತೋರಿಸ್ತಾ ಇದ್ರು ನ್ಯಾಚುರಲ್ ಆಗಿ. ನಾವು ಹೋಗಿದ್ದು ಸಂಕ್ರಾಂತಿ ಹಬ್ಬದ ನಿಯರ್ ಆಗಿರೋದ್ರಿಂದ ಸೊ ಸಂಕ್ರಾಂತಿ ಹಬ್ಬದ ಸೆಟಪ್ ಕೂಡ ಇಲ್ಲಿ ನಡೀತಾ ಇತ್ತು. ಆ್ಯಂಡ್ ಹಾಗೆ HMT ವಾಚಸ್, ಈಗಂತೂ ಅದನ್ನು ಕಾಣೋದಕ್ಕೂ ಕೂಡ ಸಿಗಲ್ಲ ನಮಗೆ. ಸೊ HMT ವಾಚಸ್ ಕೂಡ ಮೇಳ ನಡೀತಾ ಇತ್ತು. ಆ್ಯಂಡ್ ಎಷ್ಟೊಂದು ಇಳ್ಕಲ್ ಸೀರೆಸ್ ಅಂತೂ ಸಾರಿ ಸಿಕ್ಕಾಪಟ್ಟೆ ಇತ್ತು. ಆ್ಯಂಡ್ ನಾವು ಕೂಡ ತಗೊಂಡಿದ್ದೀವಿ, ನೋಡಿ ಗೊತ್ತಾಗುತ್ತೆ. ಚೆನ್ನಾಗಿದೆ. ಡಿಸ್ಕೌಂಟ್ ಏನೂ ಇಲ್ವಾ? ಇಳ್ಕಲ್ ಸೀರೆ ಚೆನ್ನಾಯ್ತಾ? ಎದ್ದಿಟ್ಕೊ, ಅಮ್ಮಂಗೊಂದು ನೋಡು. ನಿಂಗೆ 2700. ಇಳ್ಕಲ್ ಸೀರೆ ನೋಡು, ಕಲರ್ಸ್ ನೋಡು. ಇನ್ನೊಂದೆರಡು ಎಲ್ಲಿ ಆಂಟಿಯಲ್ಲಿ ಪದ್ಮಾ ಆಂಟಿ. ಸ್ಟಾರ್ಟಿಂಗ್ ಪ್ರೈಸ್ ಬಂದು 1200 ಇಂದ ಇದೆ ಇಲ್ಲಿ. ನಾನು ಸೆಲೆಕ್ಷನ್ ಮಾಡಿದ್ದೀನಿ, ನೋಡ್ಬೇಕು ಹೆಂಗಿರುತ್ತೆ ಅಂತ. ಭರ್ಜರಿ ಮಾಡ್ಕೊಂತ ಇದ್ದೀರಾ ಅಲ್ವಾ? ಭರ್ಜರಿ. ಥ್ಯಾಂಕ್ ಯು ಅಣ್ಣ. ತುಪ್ಪದ ಮೇಳ. ಬಾದಾಮಿ, ಗೋಡಂಬಿ, ಏಲಕ್ಕಿ ಎಲ್ಲ ಬರುತ್ತಾ? ನಾನಂತೂ ನೋಡಿದ್ದೆ ಒಂದು ಸಾರಿ, ಆದರೆ ತೊಗೊಂಡಿರೋದೇ ಇನ್ನೊಂದು ಸಾರಿ, ಲಾಸ್ಟಲ್ಲಿ ತೋರಿಸ್ತೀನಿ ನಿಮಗೆ. ಆ್ಯಂಡ್ ಹಾಗೆ ಇಲ್ಲಿ ಮನೆಯಲ್ಲೇ ಮಾಡಿರುವಂಥ ಪುಳಿಯೋಗ್ರೆಸ್, ವೆರೈಟೀಸ್ ಆಫ್ ಪುಳಿಯೋಗ್ರೆ ಇಲ್ಲಿ ಟೇಸ್ಟಿಂಗಿಗೆ ಕೊಡ್ತಾಯಿದ್ರು. ಸೊ ಅದನ್ನು ಕೂಡ ಟೇಸ್ಟ್ ಮಾಡಿ ಒಂದಷ್ಟು ಪ್ಯಾಕೆಟ್ಸ್ ಕೂಡ ತೊಗೊಂಡ್ವಿ. ಆ್ಯಂಡ್ ಹಾಗೆ ಚಿಕ್ಕ ಮಕ್ಕಳಿಗೆ ಇಲ್ಲಿ ಇಳಕಲ್ಲಲ್ಲಿ ಲೈಕ್ ಈ ಥರ ಫ್ರಾಕ್ಸು, ಲಂಗ ಬ್ಲೌಸಸ್ಸು ಎಲ್ಲ ಇತ್ತು. ಸೊ ತುಳಸಿ ಆಂಟಿ ಅವ್ರ ತಂಗಿ ಪಾಪುಗೆ ತಗೋತಾಯಿದ್ರು, ಹಾಗೆ ನಾನು ಕೂಡ ಗ್ರಿಷಿಕಂಗೆ ಅಂತ ಹೇಳ್ಬಿಟ್ಟು ಇಲ್ಲಿ ತೊಗೊಂಡಿದ್ದು. ತುಂಬ ಚೆನ್ನಾಗಿ ಶಾಪಿಂಗ್ ಮುಗಿಸ್ಕೊಂಡು ಈಗ ಹೊರಡ್ತಾ ಇದ್ದೀವಿ ಗ್ಯಾಂಗ್ ಜೊತೆ. ಚೆನ್ನಾಗಿದೆ ನೋಡಿ. ಬೆಳಗ್ಗೆ ನಾನು ಬೆಳಗ್ಗೆ ಅಂಗಡಿಗೆ ಹೋಗಿದ್ದಲ್ಲ, ಮೇಳ ನೋಡಕ್ಕೆ ಹೋಗಿದ್ದೆ. ಇಲ್ಲಿ ತಗೊಂಡಿದ್ದು ತುಳಸಿ ಆಂಟಿ ತಂಗಿ ಪಾಪುಗೆ ಅಂತ ಹೇಳ್ಬಿಟ್ಟು ಫುಲ್ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡಿದ್ದೀವಿ. ಇಳ್ಕಲ್ ಸೀರೆ ತೊಗೋಬೇಕು ಅಂತ ತುಂಬ ಆಸೆ ಇತ್ತು. ಸೊ ಇವತ್ತು ತಗೊಂಡಿದ್ದೀವಿ. ಆ್ಯಂಡ್ ಯಾವ ಕಲರು, ಯಾವ ಕಾಂಬಿನೇಷನಲ್ಲಿ ತೊಗೊಂಡಿದ್ದೀವಿ ಅಂತ ಮನೆಗೆ ಹೋಗಿ ತೋರಿಸ್ತೀವಿ ನೆಕ್ಸ್ಟ್ ಟೈಮು. ದೇಸಿ ಹಸುವಿನ ಪಂಚಗವ್ಯ ಮತ್ತು ಪೂಜಾ ಉತ್ಪನ್ನಗಳು.
ಆರ್ಗ್ಯಾನಿಕ್ ಬೆಲ್ಲ ಟೇಸ್ಟ್ ಮಾಡಿ. ಆರ್ಗ್ಯಾನಿಕ್ ಬೆಲ್ಲ ಯಾವುದೇ ಕೆಮಿಕಲ್ ಸಕ್ಕರೆ ಮಿಕ್ಸ್ ಇಲ್ಲ. ಆರ್ಗ್ಯಾನಿಕ್ ಬೆಲ್ಲ ಟೇಸ್ಟ್ ಮಾಡಿ. ಆರ್ಗ್ಯಾನಿಕ್ ಬೆಲ್ಲ. ಪ್ಲ್ಯಾಂಟ್ಸ್ ಅಂತೂ ಸಿಕ್ಕಾಪಟ್ಟೆ ವೆರೈಟೀಸಲ್ಲೇ ಬಂದಿತ್ತು. ಸೊ ಇದೆಲ್ಲ ಇಂಡೋರ್ ಪ್ಲ್ಯಾಂಟ್ಸ್ ಕೂಡ ಆಗಿತ್ತು. ಸೊ ಐಟ್ರಿ ಅವ್ರ ಕಡೆಯಿಂದ ಬಂದಿತ್ತು. ಪ್ಯೂರ್ ಲೆದರ್ ಬ್ಯಾಗ್ಸ್ ನೋಡಿ, ಇದು ಅಂದರೆ 2200 ಚಿಕ್ಕ ಬ್ಯಾಗ್ಸ್ ಎಲ್ಲ ಪ್ಯೂರ್ ಲೆದರ್. ಸೊ ಅವ್ರು ನೋಡ್ತಾ ಇರೋದು 4800. ಚೆನ್ನಾಗಿದೆ ಕ್ವಾಲಿಟಿ. ಬಟ್ ಎಲ್ಲ ಸೀರೆಗೆ ಹಾಕ್ಬಿಟ್ಟಿದ್ದೀವಿ ನಾವು. ಇವ್ರು ಇನ್ನೂ ಬರ್ತಾನೆ ಇದ್ದಾರೆ. ಸೊ ಯಾರು ಬಗಲ್ಕೊಟ್ಟೆ ಇದೆಲ್ಲ ಪ್ಯೂರ್ ಲೆದರ್ಸ್ ಆಗಿರೋದ್ರಿಂದ ಸ್ವಲ್ಪ 1000 ಮೇಲೇ, 1000 ಅಂದರೆ 2000 ಮೇಲೇ ಇರುತ್ತೆ. ಸೊ ನಿಯರ್ ಯಾರಾದರೂ ಬಗಲ್ಗುಂಟೆಯಲ್ಲಿ ಇದ್ದರೆ ಪ್ಲೀಸ್ ಬನ್ನಿ ಎಮ್ಯುಲೇಟ್ ಗ್ರೌಂಡಿಗೆ. ಸೊ ಗ್ರೌಂಡ್ ತುಂಬ ಜನ ಆಗೋಗ್ಬಿಟ್ಟಿದ್ದಾರೆ. ಹ್ಯಾಂಡ್ ಬ್ಯಾಗ್ ಚಾಪೆದಲ್ಲಿ ಬ್ಯಾಗ್ಸ್ ಮಾಡಿದ್ದಾರೆ ನೋಡಿ. ಬಾಡಿಗೆ ಬೇರೆ ಜಾಸ್ತಿ. 5 ದಿವಸಕ್ಕೆ 25,000 ಪರ್ ಡೇ 5,000. ಸೊ ಚಂದೋರು ಬಂದಿದ್ರೆ ಇಲ್ಲಿಗೆ ಚೆನ್ನಾಗಿರ್ತಿತ್ತು. ಡಿಫ್ರೆಂಟ್ ವೆರೈಟೀಸ್ ಆಫ್ ಬುಕ್ಸು ಇಲ್ಲಿ ಅರೇಂಜ್ ಆಗಿತ್ತು. ಸೊ ಅವ್ರು ಬಂದಿದ್ರೆ ಅವ್ರಿಗೆ ತುಂಬ ಇಷ್ಟ ಆಗ್ತಿತ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ಅವ್ರು ಬಂದಿರಲಿಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಆ್ಯಂಡ್ ಹಾಗೆ ವೆಜಿಟೇಬಲ್ಸ್ ನೋಡಿ, ಇದೆಲ್ಲ ಮಡ್ಡಲ್ಲಿ ಮಾಡಿರೋವಂಥದ್ದು. ಸೊ ಮಣ್ಣಲ್ಲಿ ಮಾಡಿ ಪೇಂಟ್ ಮಾಡಿರೋ ಅಂಥದ್ದು ಇದು. ಸೊ ಇದನ್ನೆಲ್ಲ ನೋಡಿಕೊಂಡು ಇಲ್ಲಿ ಬಂದರೆ ಅಂದರೆ ಬ್ಯಾಗ್ ಮೇಲೆ ನಾವು ಬ್ಯಾಗ್ ಸೆಲೆಕ್ಟ್ ಮಾಡಿದ್ರೆ ಅದ್ರ ಮೇಲೆ ನಾವೇ ಯಾವ ಪ್ರಿಂಟ್ ಬೇಕೋ ಆ ಪ್ರಿಂಟ್ ಹಾಕ್ಕೋಬೋದು. ಸೊ ಇಲ್ಲೇ ನೇದು ಕೊಡೋ ಥರ ಅಲ್ಲಿ ಸೆಟಪ್ ಮಾಡ್ತಾಯಿದ್ರು. ಆ್ಯಂಡ್ ಹಾಗೆ ಈ ಥರ ಚನ್ನಪಟ್ಟಣದ ಬೊಂಬೆಸು ಎಲ್ಲ ತೊಗೊಂಡಿದ್ದೀವಿ ಹೊಸ ಮನೆಗೆ ಅಂತ ಹೇಳ್ಬಿಟ್ಟು ಎಲ್ಲ ಅರೇಂಜ್ ಮಾಡೋದಕ್ಕೆ. ನಿಮಗೂ ಕೂಡ ಗೊತ್ತಾಗುತ್ತೆ ಮುಂದಿನ ಲಾಗ್ಸಲ್ಲಿ. ನಾಳೆಗೆ ರಂಗೋಲಿ ಕಾಂಪಿಟೇಷನು, ಎಲ್ಲ ತಿನ್ನೋದು, ಉಣ್ಣೋದು, ಆಟ ಆಡೋದು. ನಾವು ಒಳಗಡೆ ಹೋಗಿದ್ದು ಎಷ್ಟೊತ್ತಿಗೆ? 5 ಗಂಟೆಗೆ. ಈಗ ಟೈಮ್ ಎಷ್ಟು? 7:15. ತಿನ್ಕೊಂಡು ಹೋಗೋಣ ಬರ್ರಿ. ಬೋರ್ಡ್ ಮೇಲೆ ಹಾಕಿರೋದು. ಇಲ್ಲಿ ಒಂದು ಐಟಮ್ ಮಾಡೋರು, ಇನ್ನೊಂದು ಐಟಮ್ ಮಾಡೋರು. ಮೇಡಮ್ ಇಲ್ಲಿ ಕಡಲೆಕಾಯಿ ಬೀಜ ಹಾಕಿದ್ರೆ ಹಾಕಿಲ್ಲ. ಅಕ್ಕಿ ರೊಟ್ಟಿನ ಅದು ಇನ್ನು ಪ್ರಿಪೇರ್ ಆಗಬೇಕಾ? ಅಲ್ಲ, ಮದ್ದು ರೋಟೆ. ಹೋಳಿಗೆ, ಒಬ್ಬಟ್ಟಿನ ಬೇಳೆ, ಪೇಣಿ ಇದೆ, ಬಾದಾಮಿ ಹೋಳಿಗೆ, ಪೈನಾಪಲ್ ಹೋಳಿಗೆ, ಕೋವಾ, ಕಾಯಿ ಹೋಳಿಗೆ. ಸೊ ಸ್ನ್ಯಾಕ್ಸ್ ಎಲ್ಲ ಮುಗಿಸ್ಕೊಂಡು ಹಾಗೆ ಕಾಫಿ ಕೂಡ ಕುಡ್ಕೊಂಡು ನಾವು ತುಳಸಿ ಆಂಟಿ ಮನೆ ಕಡೆಗೆ ಹೊರಟ್ವಿ. ಸೊ ಅಲ್ಲಿ ಹೋಗಿ ಒಂದು ಸ್ವಲ್ಪ ರೆಸ್ಟ್ ಮಾಡಿ ನೆಕ್ಸ್ಟ್ ನಾವು ನಮ್ಮ ಮನೆ ಕಡೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಒಂದೊಂದು ಸೀರೆ ತೊಗೊಂಡಿದ್ದೀವಿ, ಇಳ್ಕಲ್ ಸೀರೆ. ಸೊ ನಿಮಗೂ ಕೂಡ ತೋರಿಸ್ತೀನಿ ನೋಡಿ. ಆ್ಯಂಡ್ ಇಲ್ಲಿನ ಮೇಲುಕೋಟೆ ಪುಳಿಯೋಗರೆ, ಮೊಸರನ್ನ ಅಂತೂ ಸೂಪರ್ ಆಗಿತ್ತು. ನಂಗೆ ಸಿಕ್ಕಾಪಟ್ಟೆನೇ ಇಷ್ಟ ಆಯಿತು. ಸೊ ಇದು ಮೇಲುಕೋಟೆ ಪುಳಿಯೋಗರೆ ಮತ್ತು ಇದು. ಆ್ಯಂಡ್ ಹಾಗೆ ನೋಡಿ ಇಲ್ಲಿ ಬಂತು ವೆರೈಟೀಸ್ ಆಫ್ ಸ್ಯಾರೀಸು. ಸೊ ಎಲ್ಲರೂ ಒಂದೊಂದು ತೊಗೊಂಡಿದ್ದೀವಿ. ಆ್ಯಂಡ್ ನಾನು ಯಾವ್ದು ತೊಗೊಂಡಿರ್ಬೋದು ಅಂತ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನೋಡೋಣ ಕರೆಕ್ಟ್ ಇದೆಯೋ ಇಲ್ವೋ ಅಂತ ನೋಡಿ ಹೇಳ್ತೀನಿ ನಿಮಗೆ. ಸೊ ಇದಾಗಿತ್ತು ಇವತ್ತಿನ ಮೇಳದ ಸ್ಟೋರಿ. ಸೊ ನೆಕ್ಸ್ಟ್ ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಈ ಲಾಗ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.